ನಮ್ಮ ಜೊತೆ ಮಾತನಾಡೋದಕ್ಕೆ ಈಗ ಸಚಿವರಾದಂಥ ಎಚ್ ಸಿ ಮಹದೇವಪ್ಪನವರು ಜಾಯ್ನ್ ಆಗ್ತಾರೆ. ಮಹದೇವಪ್ಪನವರೇ, ಮೊದಲನೇದಾಗಿ ಈಗ BJP ಜನಾಕ್ರೋಶ ಯಾತ್ರೆ ಅಂತ ಮಾಡ್ತಾ ಇದೆ. ಅದರ ಜೊತೆಗೆ ಈಗ LPG ದರ 50 ರೂಪಾಯಿ ಜಾಸ್ತಿ ಆಗಿದೆ. ಹಾಗೆಯೇ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ 2 ರೂಪಾಯಿ ಜಾಸ್ತಿ ಆಗಿದೆ. ಇದನ್ನು ತಾವು ಯಾವ ನೋಡ್ತೀರಿ? BJP ಅವ್ರಿಗೆ ಜನಸಾಮಾನ್ಯರ ಬದುಕಿನ ಬಗ್ಗೆ ವಿಶೇಷ ಕಾಳಜಿ ಇದೆ. UPA ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಅವರು ಇದ್ದಾಗ ಕ್ರೂಡ್ ಆಯಿಲ್ದು ಬೆಲೆ ಹೆಚ್ಚಿತ್ತು, ಪೆಟ್ರೋಲ್ ಡೀಸೆಲ್ ಬೆಲೆನ ಕಡಿಮೆ ಮಾಡಿದರು. ಆದರೆ BJP ಸರ್ಕಾರ ಇದ್ದಾಗ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಇತ್ತು, ಪೆಟ್ರೋಲ್ ಡೀಸೆಲ್ ಫಸ್ಟ್ ಟೈಮ್ ಹಿಸ್ಟ್ರಿನಲ್ಲಿ 100 ಲೀಟ್ರಿಗೆ 100 ರೂಪಾಯಿನ ಮಾಡಿದರು, ಗ್ಯಾಸು ಡೀಸೆಲ್ ಪೆಟ್ರೋಲ್ನ. ಮತ್ತೀಗ 50 ರೂಪಾಯಿ ಹೆಚ್ಚು ಮಾಡಿದ್ರು. ಅಂದರೆ ಈಗ ಇವರು ಜನಾಂದೋಲನ ಶುರು ಮಾಡಿದಾರಲ್ಲ, ಲೆಟ್ ದೆಮ್ ಸ್ಪೀಕ್ ಟು ದಿ ಪ್ರೈಮ್ ಮಿನಿಸ್ಟರ್. BJP ಕೇಂದ್ರ ಸರ್ಕಾರ ಜನರ ಮೇಲೆ ಗದಾ ಪ್ರಹಾರ ಮಾಡ್ತಾ ಇದೆಯಲ್ಲ, ಅದು ಮಾತಾಡಲಿ. ಇಲ್ಲಿ ಹಾಲಿನ ಹೆಚ್ಚಿರೋದು ಸರ್ಕಾರ ಅವ್ರದ್ದು ದುಡ್ಡು ತಗೊಳ್ಳಲ್ಲ, ರೈತರಿಗೆ ಹೋಗುತ್ತೆ. ಅದು ಕರೆಂಟ್ ಬಿಲ್ ಜಾಸ್ತಿ ಆಗಿದೆ ಅಂದರೆ ಅದು ಸರ್ಕಾರನೇ ಕಟ್ಟಿದೆ. ಕರೆಂಟ್ 200 ಯೂನಿಟ್ ಫ್ರೀ ಕೊಟ್ಟಿಲ್ವಾ? ಸರ್ಕಾರನೇ ಕಟ್ತೀವಿ ಅಂದ್ರೆ. ಈಗ ಬಸ್ಸು ಫ್ರೀ ಮಾಡಿಲ್ವಾ? ಬಸ್ ದರ ಫ್ರೀ ಸರ್ಕಾರನೇ ಕಟ್ತೀವಿ. ಅದಕ್ಕೆ ಬರೀ ಎಲ್ಲ ಆಗ್ತಾಯಿದ್ದೀವಿ. ಸರ್, ಅವ್ರು ಹೇಳೋದು 2 ರೂಪಾಯಿ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಸುಂಕ ಹಾಕಿರುವಂಥದ್ದು ಜನಗಳಿಗೆ ಏಟಾಗಲ್ಲ, ಆಯಿಲ್ ಕಂಪ್ನಿಗಳಿಗೆ ಮಾತ್ರ, ಜನಗಳಿಗೇನು ಬರೆ ಬೀಳಲ್ಲ ಈ ಕ್ಷಣಕ್ಕೆ ಅಂತ ಹೇಳ್ತಿದ್ದಾರೆ. ಅವರು ಓದ್ಸರ್ ಮಾಡಿದ್ರಲ್ಲ, ಯಾರ ಮೇಲೆ ಬರೆ ಬಿಡ್ತು? ಈಗ 50 ರೂಪಾಯಿ ಹೆಚ್ಚು ಮಾಡಿಬಿಟ್ಟು ಅವರು ಈಗ ಜನ 100 ರೂಪಾಯಿ ಕೊಟ್ಬಿಟ್ಟು ಡೀಸೆಲ್ಗೆ 1 ಲೀಟ್ರಿಗೆ ಯಾವತ್ತೂ 100 ರೂಪಾಯಿ ಆಗಿತ್ತು. ಅವ್ರಿಗೆ ಗೊತ್ತಿಲ್ವ ಬೆಲೆ ಹೆಚ್ಚಿತ್ತು? ಅವಾಗ ಇವ್ರಿಗೇನು ಏನು ಮಾಡ್ತಿದ್ರು? ಕಡುಬು ತುರ್ಕೊಂಡಿದ್ರು ಇವರೆಲ್ಲ. ಅಶೋಕ್ ಹೇಳಿದ್ದಾರೆ 50 ರೂಪಾಯಿ LPG ಅಷ್ಟೊಂದೇನು ಹೊರೆ ಆಗಲ್ಲ, ಹೆಚ್ಚಳ ಮಾಡಿರುವಂಥದ್ದು. ಅದು ರೆಗ್ಯುಲರ್ ಆಗಿ ಇಂಟರ್ವ್ಯೂನಲ್ಲಿ BJP ಬೆಲೆ ಹೆಚ್ಚಿಗೆ ಆದರೆ ಹೊರೆ ಆಗಲ್ಲ. ಸರ್ಕಾರ ರೈತರಿಗೆ 4 ರೂಪಾಯಿ ಕೊಡ್ತೀವಿ ಅಂತೇಳಿದ್ದು ರೈತರಿಗೆ ಹೋಗೋದು. ಅದು ಹಾಲಂದು ವಿದ್ಯುತ್ ಶಕ್ತಿ ಸರ್ಕಾರನೇ ಕಟ್ಟೋದು. 200 ಯೂನಿಟ್ ತನಕ ಫ್ರೀ ಕೊಟ್ಟಿದ್ದೀವಲ್ವ, ಬಸ್ ಫ್ರೀ ಮಾಡಿದ್ದೀವಲ್ವ, ಸರ್ಕಾರನೇ ಕಟ್ಟೋದು ದುಡ್ಡನ್ನು. ಸೊ ಈ ಥರ ರಾಜಕಾರಣಕ್ಕೋಸ್ಕರ ಇವರು ಈ ಥರ ಬೀದಿಗಿಳಿದು ಜನರ ತಪ್ಪುದಾರಿಗಿಳಿದು ಬಿಟ್ಟು ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಹರಿಸ್ತಾರೆ. ಫೈನಲಿ ಒಂದು ಪೊಲಿಟಿಕಲ್ ಪ್ರಶ್ನೆ. ಶಿವಗಂಗಾ ಬಸವರಾಜ್ ಅವರು ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಮಾತನಾಡಿದ್ದಾರೆ. ನೀವು ಹಿರಿಯ ಸಚಿವರಾಗಿ ಏನು ಹೇಳ್ತೀವಿ ಸರ್ ಈ ವಿಚಾರಕ್ಕೆ? ಅಕ್ಟೋಬರ್ನಲ್ಲಿ ಡಿಸೆಂಬರ್ನಲ್ಲಿ ಬದಲಾವಣೆ ಆಗೋದು ಪಕ್ಕ ಅಂತ ಹೇಳ್ತಿದ್ದಾರೆ. ಇದೆಲ್ಲ ಹೈಕಮಾಂಡ್ನ ವಿಷಯಗಳು, ನನಗೆ ರಿಯಾಕ್ಟ್ ಮಾಡೋಕ್ಕೆ ಏನೂ ಇಲ್ಲ. ಧನ್ಯವಾದ ಸರ್. ಥ್ಯಾಂಕ್ ಯು. ಇದಿಷ್ಟು ಸಚಿವ ಮಹದೇವಪ್ಪನವರು ಹೇಳ್ತಾ ಇರುವಂಥ ಮಾತು. ಕ್ಯಾಮ್ರಾಮನ್ ಸೈಯದ್ ಜೊತೆ ಪ್ರಮೋದ್, TV9 ಬೆಂಗಳೂರು.